ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇದೇನಪ್ಪ ಇವರು ಕ್ಯಾರಮ್ ಬೋರ್ಡ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ರೆ ನಾನು ಈ ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಾವು ನನ್ನ ಮಗನಿಗೆ ಕ್ಯಾರಮ್ ಬೋರ್ಡ್ ತೊಗೊಳ್ಲಿಕ್ಕೆ ಹೋಗಿದ್ವಿ. ಕ್ಯಾರಮ್ ಬೋರ್ಡ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಬೆಸ್ಟ್ ಆಗಿದೆ. ಲೋ ಪ್ರೈಸ್ ಬೆಸ್ಟ್ ಕ್ವಾಲಿಟಿ ಅಂದರೆ ನೀವು ಇಲ್ಲೇ ಹೋಗಬೇಕು ಕ್ಯಾರಮ್ ಬೋರ್ಡ್ನ ತೊಗೊಳ್ಲಿಕ್ಕೆ. ನಾನು ಇದ್ರ ಮೇಲೆ ಎಷ್ಟು ಜೋರಾಗಿ ಹೊಡೆದಿದ್ದೀನಿ ಅಂದರೆ ಅದು ಕ್ಯಾರಮ್ ಬೋರ್ಡ್ಗೆ ಏನೂ ಆಗಲಿಲ್ಲ. ಅವರು ತಯಾರಿಸುವ ವಿಧಾನ ತುಂಬ ಚೆನ್ನಾಗಿದೆ ಮತ್ತು ಅವ್ರು ಯೂಸ್ ಮಾಡ್ತಾ ಇರೋ ಕೋಲು ಸಹ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ಕ್ಯಾರಮ್ ಬೋರ್ಡ್ ತೊಗೋಬೇಕು ಅಂತ ಇದ್ದರೆ ಇಲ್ಲೇ ಹೋಗಿ ತೊಗೊಳ್ಳಿ. ಆ್ಯಂಡ್ ಕ್ಯಾರಮ್ ಬೋರ್ಡ್ ಇಸ್ ಎ ಗೇಮ್, ನಿಮ್ಮ ಮಕ್ಕಳ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸೊ ಆ ವಿಷಯಕ್ಕೆ ಕ್ಯಾರಮ್ ಬೋರ್ಡ್ ಆಡಿಸೋದು ತುಂಬ ಒಳ್ಳೆಯದು. ಇಲ್ಲೇ ಬನ್ನಿ, ಇಲ್ಲೇ ಕ್ಯಾರಮ್ ಬೋರ್ಡ್ ತೊಗೊಳ್ಳಿ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಡೀಟೇಲ್ಸಲ್ಲಿ ಕೊಟ್ಟಿರ್ತೀನಿ, ನಂಬರು, ಅಡ್ರೆಸ್ ಎಲ್ಲ. ತೊಗೊಳ್ಳಿ. ನನಗಿದು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಆಗಿದ್ರು ನಾನು ಇಲ್ಲಿ ಬಂದು ತೊಗೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಇಲ್ಲಿರೋ ಜನ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ನಿಮಗೆ ಲೋ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಆಗಿರೋ ನಿಮ್ಮ ಕಣ್ಮುಂದೆನೇ ಮಾಡಿ ಕೊಡ್ತಾರೆ. ಇವರು ಆಲ್ಮೋಸ್ಟ್ 45 ಇಯರ್ಸಿಂದ ಇದ್ದಾರೆ. ಅವ್ರ ತಂದೆ ಸಹ ಇದನ್ನೇ ತಯಾರಿಸ್ತಿದ್ರಂತೆ. ನೋಡಿ ನನ್ನ ಮಗ ನೋಡಿ ಏನು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಹೊಡೆದು ಟ್ರೈ ಮಾಡ್ತಾ ಇದ್ದಾರೆ. ಅವ್ರ ಕೈಯೇ ನೋವು ಬಂತು. ಆ್ಯಂಡ್ ಈ ಕ್ಯಾರಮ್ ಬೋರ್ಡ್ನ ನಾವು ತೊಗೊಳ್ಳೋಣ ಅಂತ ಹೇಳಿ ಅದಕ್ಕೆ ಬಾರ್ಡರ್ಗೆ ಡಾರ್ಕ್ ಕಲರ್ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಇದು ತುಂಬ ಹಾರ್ಡಾಗಿತ್ತು. ನಾವು 2-3 ಸತಿ ಹೊಡೆದು ನೋಡಿದ್ವಿ. ತುಂಬ ಹಾರ್ಡಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೋಡಿ, ಅವರು ನಮಗೆ ಅದು ಕ್ಯಾರಮ್ ಬೋರ್ಡು ಪೌಡರ್ ಇಲ್ದಿರೇ ಎಷ್ಟು ಸಾಫ್ಟಾಗಿದೆ. ಆ್ಯಂಡ್ ನನ್ನ ಮಗನ ಒಳ್ಳೆ ಕ್ಯಾರೆಕ್ಟರ್ ನೋಡಿ, ಎಲ್ಲಿ ಹೋಗ್ತಾರೆ ಅಲ್ಲಿ ಮಿಂಗಲ್ ಆಗೋಗ್ತಾನೆ. ನೋಡಿ ಅವ್ನು ಮಾಡ್ತಾ ಇರೋ ಕೆಲಸ ನೋಡಿ. ಕ್ಯಾರಮ್ ಬೋರ್ಡ್ ತಯಾರಿಸ್ತಾ ಇದ್ದಾನೆ. ಕಲಿಬೇಕಂತೆ, ಅವನಿಗೆ ತುಂಬ ಇಷ್ಟ ಆಯ್ತಂತೆ. ಅಂದರೆ ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ ಕೊಡ್ತಾ ಇದ್ದಾರೆ. ಎಷ್ಟು ಹೈಟ್ ಬೇಕು ಅಷ್ಟು ಹೈಟು ಮಾಡಿ ಕೊಡ್ತಾ ಇದ್ದಾರೆ ಅವರು ಕ್ಯಾರಮ್ ಬೋರ್ಡ್ನ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ವಿಸಿಟ್ ಮಾಡಿ ಇಲ್ಲಿ ಜನಗಳ ಜೊತೆ ಮಾತಾಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಆ್ಯಂಡ್ ಅಡ್ರೆಸ್ಸು ಸಹ ತುಂಬ ಈಸಿಯಾಗಿ ಹೋಗಿ ರೀಚ್ ಆಗ್ಬೋದು. ನೀವು ಈ ಅಂಗಡಿ ನೋಡಿದ್ರೇ ಗೊತ್ತಾಗುತ್ತೆ. ಆಲ್ಮೋಸ್ಟ್ 45 ಇಯರ್ಸಿಂದ ಈ ಅಂಗಡಿ ಇದೆ ಅವ್ರದ್ದು. ಇದೇನು ಹೊಸದಲ್ಲ. ಅವ್ರು ಈ ಫೀಲ್ಡಲ್ಲಿ ಮೋರ್ ದೆನ್ 45 ಇಯರ್ಸ್ ಇದ್ದಾರೆ. ಸೊ ಇಲ್ಲೇ ಬಂದು ಟ್ರೈ ಮಾಡಿ. ಆ್ಯಂಡ್ ನೀವು ಒಂದು ಸತಿ ಬಂದರೆ ನಿಮ್ಗೆ ಅರ್ಥ ಆಗುತ್ತೆ. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ತೊಗೊಳ್ಳಿ ಇಲ್ಲಿ ಬಂದು. ನೋಡಿ ನನ್ನ ಮಗ, ನನ್ನ ಹಸ್ಬೆಂಡು ಸಾಕು ಹೋಗೋಣ ಬನ್ನಿ ಅಂದರು, ಬರ್ತಾಯಿಲ್ಲ. ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಅಲ್ಲಿಂದ ಬರ್ತಾ ಇಲ್ಲ. ಕ್ಯಾರಮ್ ಬೋರ್ಡ್ ತೊಗೊಂಡೇ ಬರ್ತೀವಿ ಅಂತ ನಿಂತಿದ್ದಾರೆ. ಆ್ಯಂಡ್ ನಮ್ಮ ಕಣ್ಮುಂದೆ ಅವರು ತಯಾರಿಸ್ತಿದ್ದಾರೆ. ಅವರು ಪಾಲಿಶಿಂಗ್ ಎಲ್ಲ ಅಲ್ಲೇ ಮಾಡ್ತಿದ್ದಾರೆ. ನೋಡಿ ಹೊರಗಡೆ ನಂಬರ್ ಹಾಕಿದ್ದಾರೆ ಈ ರೀತಿ. ಅವರು ತುಂಬ ವರ್ಷದಿಂದ ಇರೋ ಕಾರಣಕ್ಕೆ, ತುಂಬ ಜನ ಗೊತ್ತಿರೋ ಕಾರಣಕ್ಕೆ ಅವರು ಬೋರ್ಡ್ ಏನು ಮಾಡಿಲ್ಲ, ನಂಬರ್ ಈ ರೀತಿ ಹಾಕಿದ್ದಾರೆ. ಈ ನಂಬರ್ಗೆ ನೀವು ಕಾಲ್ ಮಾಡಿಕೊಂಡು ಅವ್ರ ಹತ್ರ ಬಂದು ತೊಗೋಬೋದು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಅವ್ರು ಮಾಡಿ ಕೊಡ್ತಾರೆ ಕ್ಯಾರಮ್ ಬೋರ್ಡ್ನ. ತುಂಬ ಚೆನ್ನಾಗಿ ಯಾವ ಕಲರ್ ಬೇಕು ಅನ್ನೋದು ಸಹ ಅವರಲ್ಲಿ ನಿಂತು ಕಲರು ಮಾಡಿ ಕೊಡ್ತಾರೆ. ಕಲರು ಯಾವ ಥರ ಬೇಕು ಆ ಥರ ಮಾಡ್ತಾರೆ. ಸೊ ತುಂಬ ಫ್ರೆಂಡ್ಲಿ ಇದ್ದಾರೆ ಅವರು, ತುಂಬ ಫ್ರೆಂಡ್ಲಿ ಇದ್ದಾರೆ. ಎಲ್ಲ ರೀತಿ ನಮಗೆ ಗೈಡ್ ಮಾಡ್ತಾರೆ. ಯಾವ ಥರ ಪೌಡರ್ ತೊಗೋಬೇಕು ನಾವು ಅಂತ. ನೋಡಿ ನಮ್ಮ ಕಣ್ಮುಂದೆನೇ ಅವರು ಪಾಲಿಶಿಂಗ್ ಎಲ್ಲ ಮಾಡಿ ರೆಡಿ ಮಾಡಿ ನಮಗೆ ಕೊಟ್ಟರು. ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲ ಥರ ಗೈಡ್ ಮಾಡಿ ಕೊಡ್ತಾರೆ. ಅವ್ರ ತಂದೆ ಮತ್ತು ಅವರಿಬ್ಬರು ಮಕ್ಕಳು ಅಲ್ಲೇ ಇದ್ದಾರೆ. ಇವರೇ ಅವ್ರ ತಂದೆ, ಇವ್ರ ಮಗ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ. ತುಂಬ ಇಷ್ಟ ಆಯಿತು ನನಗೆ. ಅವ್ರ ಫ್ಯಾಮ್ಲಿ ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಹೇಗೆ ಯೂಸ್ ಮಾಡಬೇಕು, ಹಾಳಾಗ್ದಿರಂಗೆ ಹೇಗೆ ನೋಡ್ಕೋಬೇಕು. ನೋಡಿ ಬರ್ತಾನೆ ಇಲ್ಲ ಅವರು. ನನ್ನ ಹಸ್ಬೆಂಡ್ ಬೇರೆ ಕಸ್ಟಮರ್ ಹತ್ರ ಎಲ್ಲ ಮಾತಾಡಿ ಹೇಳ್ತಾ ಇದ್ದಾರೆ ಇಲ್ಲೇ ತಗೊಳ್ಳಿ ಅಂತ. ಅವ್ರಿಗೆ ಇಷ್ಟ ಆಗಿಬಿಟ್ಟಿದೆ ಎಲ್ಲ. ನೋಡಿ ಬರಲಿಕ್ಕಿಲ್ಲ. ನನ್ನ ಮಗ ಹೋಗೋಣ ಅಂದರು. ನನ್ನ ಹಸ್ಬೆಂಡ್ ನನ್ನ ಮಾತು ಕೇಳ್ತಾನೆ ಇಲ್ಲ. ಅಮ್ಮ ಅಂತ ಹೇಳ್ತಿದ್ದಾನೆ ನೋಡಿ. ಸೊ ಫೈನಲಿ ನಾವು ತೊಗೊಂಡ್ವಿ ಈ ಕ್ಯಾರಮ್ ಬೋರ್ಡ್. ನಮ್ಮ ಕಣ್ಮುಂದೆ ತಯಾರಾಯಿತು. ತುಂಬ ಚೆನ್ನಾಗಿದೆ.
ಫೈನಲಿ ಇದನ್ನು ನಮ್ಮ ಕಾರಲ್ಲಿ ಇಡ್ತಾರೆ. ಪಾಪ ಅವರೇ ತಂದು ಇಡ್ತಾ ಇದ್ದಾರೆ ನೋಡಿ. ಇದ್ರ ಜೊತೆ ಅವ್ರು ನಮಗೆ ಎಲ್ಲ ಕಾಯಿನ್ಸು ಎಲ್ಲ ಕೊಡ್ತಾರೆ ನೋಡಿ. ನನ್ನ ಕಾರಲ್ಲಿಟ್ಟರು, ನನಗೆ ಬಹಳ ಖುಷಿಯಾಯಿತು. ನೀವು ಸಹ ಇಲ್ಲೇ ಹೋಗಿ ತೊಗೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.